ಹಲೋ ಎವ್ರಿವನ್. ನಾವು ಹೇಗೆ ನಮ್ಮ ಸ್ಕಿನ್ ಕೇರ್ ಮಾಡ್ಕೋತೀವೋ ಅದೇ ರೀತಿ ನಮ್ಮ ಹೇರ್ ಕೇರ್ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ತುಂಬಾನೇ ಜಾಸ್ತಿ ಸ್ವೆಟ್ಟಿಂಗ್ ಆಗುತ್ತೆ. ಸ್ವೆಟ್ಟಿಂಗಿಂದಾಗಿ ನಮ್ಮ ಸ್ಕ್ಯಾಲ್ಪ್ ಬಂದು ತುಂಬ ಡ್ರೈ ಆಗೋದಾಗಿರ್ಬೋದು, ಅಥವಾ ಇಚ್ಚಿನೆಸ್ ಇರ್ಬೋದು, ಅಥವಾ ಇರಿಟೇಷನ್ ಇರ್ಬೋದು, ತುಂಬಾನೇ ಕಾಮನ್. ಅದಷ್ಟೇ ಅಲ್ಲದೆ ಹೇರ್ ಕೂಡ ತುಂಬ ಡಲ್ ಆಗಿ ಶೈನ್ ಇಲ್ಲದೆ ಇರೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ ಆದಾಗ ನಾನು ಒಂದು ಈಸಿಯಾಗಿರುವಂತಹ ಒಂದು ಹೇರ್ ಪ್ಯಾಕ್ನ ಮನೆಯಲ್ಲೇ ತಯಾರಿಸಿ ಅಪ್ಲೈ ಮಾಡ್ಕೋತೀನಿ. ಈ ಹೇರ್ ಪ್ಯಾಕ್ ಮಾಡೋದು ತುಂಬಾ ಸುಲಭ. ಯಾಕಂದರೆ ಈ ಒಂದು ಹೇರ್ ಪ್ಯಾಕಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಬನಾನಾ. ಬನಾನಾ ಮನೆಯಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಹಾಗಾಗಿ ಯಾವಾಗ ಬೇಕಾದರೂ ತಕ್ಷಣ ಈ ಒಂದು ಹೇರ್ ಪ್ಯಾಕ್ನ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ನನಗಂತೂ ಈ ಹೇರ್ ಪ್ಯಾಕ್ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಹೋಪ್ ನಿಮಗೂ ಕೊಡುತ್ತೆ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಈ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಇನ್ಫಾರ್ಮೇಷನ್ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಹೇರ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಈ ಹೇರ್ ಪ್ಯಾಕ್ನ ಮಾಡೋದಕ್ಕೆ ನಾನು 2 ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಮತ್ತು ಆಲಿವ್ ಆಯಿಲ್ 1 ಸ್ಪೂನ್ನಷ್ಟು ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಆಲಿವ್ ಆಯಿಲ್ ಇಲ್ಲ ಅಂತಂದರೆ ನೀವು ಕೊಕೊನಟ್ ಆಯಿಲ್ ತೊಗೋಬೋದು, ಅಥವಾ ನೀವು ಹಚ್ಚೋವಂಥ ಯಾವುದೇ ಹೇರ್ ಆಯಿಲ್ನ ತೊಗೋಬೋದು. ಬ್ಲೆಂಡರಿಗೆ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರೋ ಅಂತಹ ಬಾಳೆಹಣ್ಣನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಮೊಸರನ್ನ ಕೂಡ ಆ್ಯಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊತೀನಿ. ಬ್ಲೆಂಡ್ ಮಾಡ್ಕೊಳ್ಳುವಾಗ ಒಂದು ಟಿಪ್ ಏನಪ್ಪ ಅಂತಂದರೆ, ನೀವು ಎಷ್ಟು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊತೀರೋ ಅಷ್ಟು ಪ್ಯಾಕ್ ನಿಮ್ಮದು ಎಫೆಕ್ಟಿವ್ ಆಗಿ ಅಪ್ಲೈ ಆಗುತ್ತೆ. ಮತ್ತು ಬ್ಲೆಂಡ್ ಮಾಡುವಾಗ ಏನಾದರೂ ಅದರಲ್ಲಿ ಲಂಪ್ಸ್ ಉಳ್ಕೊಂಡಿದ್ರೆ ಪ್ಯಾಕ್ ಅಪ್ಲೈ ಮಾಡಿ ಅದು ಡ್ರೈ ಆದಮೇಲೆ ಕೂದಲಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ತುಂಬ ಹಿಂಸೆ ಆಗುತ್ತೆ ಅದನ್ನು ವಾಶ್ ಮಾಡಿ ತೆಗೆಯೋದು. ಹಾಗಾಗಿ ನೋಡಿ, ಈ ಥರ ಕ್ಲೀನಾಗಿ ಸ್ಮೂತ್ ಪೇಸ್ಟನ್ನು ಮಾಡ್ಕೊಂಡ್ಮೇಲೆ ನಾನು ಅದನ್ನು ಒಂದು ಬೌಲ್ಗೆ ರಿಮೂವ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಆಲಿವ್ ಆಯಿಲ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲಿವ್ ಆಯಿಲ್ ಯಾಕೆ ಆ್ಯಡ್ ಮಾಡ್ತಿದ್ದೀನಿ ಅಂತಂದರೆ, ಹೇರ್ ವಾಶ್ನ ಮತ್ತು ಶ್ಯಾಂಪು ಹಾಕಿ ಮಾಡೋದ್ರಿಂದ ಡ್ರೈ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಆಲಿವ್ ಆಯಿಲ್ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಮ್ಮ ಹೇರ್ ಪ್ಯಾಕ್ ರೆಡಿಯಾಗಿದೆ. ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕೆ ಮುಂಚೆ ನಾನು ಕೂದಲನ್ನ ನೀಟಾಗಿ ಡಿಟ್ಯಾಂಗಲ್ ಮಾಡ್ಕೊತೀನಿ. ಡಿಟ್ಯಾಂಗಲ್ ಮಾಡಿದ್ರೆ ಅಪ್ಲೈ ಮಾಡೋವಂತಹ ಪೇಸ್ಟ್ ಏನಿದೆ ಅದು ನೀಟಾಗಿ ರೂಟ್ಸ್ಗೆಲ್ಲ ಅಪ್ಲೈ ಮಾಡೋಕ್ಕೆ ಆಗುತ್ತೆ. ನೋಡಿ, ಈಗ ನಾನು ಈ ಒಂದು ಹೇರ್ ಪ್ಯಾಕ್ನ ಕೈಯಲ್ಲೇ ತೊಗೊಂಡು ನೀಟಾಗಿ ಕೂದಲನ್ನ ಪಾರ್ಟಿಷನ್ ಮಾಡಿ ಸ್ಕ್ಯಾಲ್ಪಿಗೆ ಚೆನ್ನಾಗಿ ಹಚ್ಕೊತಿದ್ದೀನಿ. ನೀವು ಕೂಡ ಈ ಥರ ಪಾರ್ಟಿಷನ್ ಮಾಡಿ ಸ್ಕ್ಯಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡಿ. ನನ್ನ ಹೇರು ವಾಶ್ ಆಗಿತ್ತು, ಸೊ ಆಯಿಲ್ ಏನೂ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಆಲಿವ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಪೇಸ್ಟು ತುಂಬ ರನ್ನಿ ಆಗಿಲ್ಲ, ತಿಕ್ಕಾಗಿದೆ. ಇದೇ ರೀತಿ ತಿಕ್ ಪೇಸ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಪಾರ್ಟ್ ಮಾಡಿಕೊಂಡು ನಮ್ಮ ಕೂದಲು ರೂಟ್ಸಿಂದ ನೋಡಿ, ಈ ಥರ ರೂಟ್ಸಿಂದ ನೀಟಾಗಿ ಅಪ್ಲೈ ಮಾಡ್ಕೋಬೇಕು, ಎಲ್ಲೂ ಮಿಸ್ ಆಗದ ಹಾಗೆ. ನನ್ನ ಹೇರ್ ಲೆಂತ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಈಸಿ ಆಗುತ್ತೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ನಿಮ್ಮದೇನಾದರೂ ಲೆಂದಿ ಹೇರ್ ಇದ್ದರೆ ನೀವು ಸಹಾಯ ತಗೊಂಡು ಇದನ್ನು ಕ್ಲೀನಾಗಿ ಅಪ್ಲೈ ಮಾಡ್ಕೋಬೋದು. ನಾನು ಹೇರ್ ಪ್ಯಾಕ್ನ ಲೆನ್ಸಿಗೆಲ್ಲ ಹಚ್ಕೋತಾ ಇದ್ದೀನಿ. ಮತ್ತು ಹಿಂದೆ ಇರೋ ಹೇರ್ಸ್ ಎಲ್ಲನೂ ಕವರ್ ಮಾಡ್ಕೋತಾ ಇದ್ದೀನಿ. ಸೈಡಲ್ಲಿರೋ ಅಂತಹ ಹೇರ್ಸ್ ಎಲ್ಲ ಕವರ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಹೀಗೆ ಬ್ಯಾಕ್ ಸೈಡಲ್ಲಿ ಕೂಡ ನಾನೆಲ್ಲ ಹೇರ್ಸ್ಗೆ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಬನ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀನಿ, ಯಾಕಂದರೆ 20 ಮಿನಿಟ್ಸ್ ಆದಮೇಲೆ ಹೇರ್ ವಾಶ್ ಮಾಡಬೇಕು. ಸ್ವಲ್ಪ ಎಕ್ಸಸ್ ಇರೋಂತಹ ಹೇರ್ ಪ್ಯಾಕ್ನ ಮತ್ತೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ರಿಸಲ್ಟ್, ವಾವ್, ಎಷ್ಟು ಸಾಫ್ಟ್ ಆಗಿದೆ ಹೇರ್ಸು, ಮ್ಯಾನೇಜಬಲ್ ಆಗಿದೆ. ಮತ್ತು ಎಲ್ಲದಕ್ಕಿಂತ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರೋದು ನನಗೆ ಶೈನ್. ಹೇರ್ಸ್ ತುಂಬಾ ಶೈನಿಯಾಗಿ ಕಾಣಿಸ್ತಾ ಇದೆ. ಸಮ್ಮರ್ ಸೀಸನ್ ಆಗಿರೋದ್ರಿಂದ ಹೇರ್ ವಾಶ್ ತುಂಬ ಮಾಡೋದ್ರಿಂದ ನಿಜವಾಗ್ಲೂ ಹೇರ್ಸ್ ತುಂಬಾ ಡಲ್ ಆಗೋಗಿತ್ತು. ತುಂಬ ಶೈನಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಹೇರ್ ಪ್ಯಾಕ್ನ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಬಾಲಿವುಡ್ ಸ್ಟಾರ್ ಮಾಧುರಿ ದೀಕ್ಷಿತ್ ಕೂಡ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡೋದನ್ನು ನಾನೊಂದು ರೀಲ್ಸಲ್ಲಿ ನೋಡಿದ್ದೆ. ನನಗೂ ಭಾಳ ಖುಷಿಯಾಯಿತು ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ ಇದರ ರಿಸಲ್ಟಿಂದ. ನೀವು ಟ್ರೈ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.